ಪಾನಿಪುರಿ ಅಂದಿದ ತಕ್ಷಣ ಎಷ್ಟೇ ಹೊಟ್ಟೆ ತುಂಬಿದ್ರು ಒಂದು ಸ್ವಲ್ಪ ಜಾಗ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಲೇಟಾಗಿ ಎದ್ದೆ. ಒಂದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ಟಿಫನ್ಗೆ ನೈಟ್ ಒಂದು ಸ್ವಲ್ಪ ಚಪಾತಿ ಹಸಿಟ್ಟು ಉಳಿದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಗ್ ರೋಲ್ ಮಾಡ್ಕೊಂಡು ತಿಂದು ಆರಾಮಾಗಿ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡಿದ್ದೆ. ಎಷ್ಟೋ ದಿನ ಆದಮೇಲೆ ಅಂತ ಅಂದ್ಕೊಳ್ಳಿ, ಒಂದು 2-3 ದಿನದಿಂದ ಫುಲ್ ರೆಸ್ಟು. ಮಧ್ಯಾಹ್ನ ಒಂದು ಸ್ವಲ್ಪ ಮೊಸರನ್ನ ತಿಂದೆ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಕೂಡ ಮನೆ ಕೆಲಸ ಎಲ್ಲ ಒಂದು ಸ್ವಲ್ಪ ಆ್ಯಸ್ ಯೂಶ್ವಲ್ ಇರೋದೆಲ್ಲ ಮುಗಿಸ್ಕೊಂಡು, ತರಕಾರಿ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸರಿ ಆಯಿತು ಅಂತ ಹೋಗೋಣ ಅಂತ ತರಕಾರಿ ಅಂಗಡಿಗೆ ಹೋಗಿ ನನಗೆ ಏನೇನು ಐಟಮ್ಸ್ ಬೇಕು, ತುಂಬ ಐಟಮ್ಸ್ ಸಿಕ್ತು ಇವತ್ತು. ಸೊ ಐಟಮ್ಸ್ ಎಲ್ಲ ನೀಟಾಗಿ ಒಂದು ಬುಟ್ಟಿಗೆ ಹಾಕ್ಕೊಂಡು ತಿರ್ಗಾ ಇನ್ನು ನಂಗೆ ಯಾಕೋ ಇವತ್ತೊಂದು ಸ್ವಲ್ಪ ತಲೆನೋವ್ತಿತ್ತು. ಆ್ಯಂಡ್ ಆಲ್ಸೋ ಗಂಟ್ಲು ಕೂಡ ಕೆರೆತ ಆಗ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನೋಣ ಅಂತ ಯೂಶ್ವಲಿ ನಾನು ಹೋಗೋ ಹತ್ರನೇ ಬಂಗಾರಪೇಟೆ ಚಾಟ್ಸ್ಗೆ ಹೋಗಿ ಒಂದು ಸ್ವಲ್ಪ ತಿಂದ್ಕೊಂಡು ಹಾಗೆ ಆ ತರಕಾರಿ ಎಲ್ಲ ಎತ್ಕೊಂಡು ಮನೆಗೆ ವಾಪಸ್ ಬಂದು ಎಲ್ಲ ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಈ ಥರ ಜೋಡಿಸ್ಕೊಂಡೆ. ಪುದೀನ ಕೂಡ ಬಿಡಿಸಿಟ್ಕೊಂಡು ಆಮ್ಲ ತಂದೆ, ಯಾಕಂದರೆ ನಾನು ತುಂಬ ವರ್ಷ ಆಗಿಬಿಟ್ಟಿದೆ ಆಮ್ಲ ಶಾರ್ಟ್ಸ್ ಕುಡಿದು. ಸೊ ಮತ್ತೆ ಟ್ರೈ ಮಾಡೋಣ ಅಂತ ಹೇಳಿ ನೈಟಿಗೆ ಒಂದು ಸ್ವಲ್ಪ ಎಗ್ ಬಿರಿಯಾನಿ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಕಬಾಬ್ ತಂದಿದ್ದರು. ಸೊ ಇದನ್ನು ತಿಂದ್ಕೊಂಡು ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.